ನಂದಿ ಬೆಟ್ಟದಲ್ಲಿ ಇದೊಂದು ವಿಶೇಷವಾದ ಜಾಗ. ಮೆಟ್ಲು ಮೇಲೆಯಿಂದ ಶಾರ್ಟ್ಕಟ್ಟು, ರಸ್ತೆ ಬದಿ ಬಿಟ್ಟು ಚೆನ್ನಾಗಿದೆ, ಕೂಲಾಗಿದೆ. ಆ್ಯಕ್ಚುಲಿ ಹಂಗೆ ಬರೋಣ ಅನ್ಕೊಂಡೆ, ರಸ್ತೆಯಲ್ಲಿ ಬಿಸಿಲಿತ್ತು, ಬದಲಾಗಿ ತುಂಬ ತಣ್ಣಗಿದೆ. ಇಲ್ಲಿ ಮೆಟ್ಲು ಇಳ್ಕೊಂಡು ಕೆಳಗಡೆ ಹೋದ್ರೇ ಅಲ್ಲಿ ನಂದಿ ಬೆಟ್ಟದ ಎಂಟ್ರೆನ್ಸ್ನ ಆರಂಭದಲ್ಲೇ ಕಲ್ಯಾಣಿ ಇದೆ ಒಂದು, ಅದನ್ನು ಕೂಡ ಈಗ ತೋರಿಸ್ತೀನಿ. ಇದು ಮೇಲೆ ಉದ್ಯಾನವನದಿಂದ ಕೆಳಗಡೆ ಕಲ್ಯಾಣಿ ಹತ್ರಕ್ಕೆ ಹೋಗುವಂಥ ಒಂದು ಶಾರ್ಟ್ ಕಟ್ನ ಮೆಟ್ಲಿದು. ಫುಲ್ ಕಾಡಿನ ಮಧ್ಯೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ತಣ್ಣಗಿತ್ತು, ಆರಾಮಾಗಿ ನಾನು ನಡ್ಕೋಂತ ಕೆಳಗಡೆ ಹೋಗ್ತಾ ಇದ್ದೀನಿ. ವೆಹಿಕಲ್ಸ್ ಬಿಡದೇ ಇದ್ದಾಗ ಮೋಸ್ಟ್ಲಿ ಶಾರ್ಟ್ ಕಟ್ಟಾಗಿ ಈ ದಾರಿಯನ್ನು ಕೂಡ ಉಪಯೋಗಿಸ್ತಾರೆ ಎಲ್ಲ ಜನಗಳು ಕೂಡ. ಹಿಂಗಾಸಿ ಹೋಗಿ ಬರುವ ಕೆಲಸ ಕೂಡ ಮಾಡ್ತಾರೆ. ಚೆನ್ನಾಗಿದೆ, ನನಗಂತೂ ಖುಷಿ ಆಯಿತು. ಕಲ್ಯಾಣಿ ಇದು ಹೇಳಿದ್ನಲ್ಲ, ಪುಷ್ಕರಣಿ, ಅಮೃತ ಸರೋವರ ಅಂತ ಕರೀತಾರೆ ಅದನ್ನು. ಸೂಪರ್. ಕಲ್ಯಾಣಿ ನಂದಿ ಬೆಟ್ಟ ಹತ್ತು ಬರ್ತಿದ್ದಂಗೆ, ಮೇಲೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಈ ಕಲ್ಯಾಣಿ ಸಿಗುತ್ತೆ. ತುಂಬ ದೊಡ್ಡದಾಗಿದ್ದು ಇದೆ, ಕ್ಲೀನಾಗಿದೆ, ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ಕಲ ಮೀನ್ಸುಗಳೆಲ್ಲ ಇದಾವಲ್ಲಿ. ಎಸ್, ಕಾಣಿಸ್ತಿದೆಯಾ? ಹಾಂ, ಫಿಶ್ ಎಲ್ಲ ಬಿಟ್ಟಿದ್ದಾರೆ, ಆರಾಮಾಗಿ ಆಡ್ತಾ ಇದ್ದಾವೆ. ಸೂಪರ್ ಆಗಿರೋಂಥ ಒಂದು ಪ್ಲೇಸ್ ಇದು. ನಾಲ್ಕು ಭಾಗದಲ್ಲೂ ಗೋಡೆ ಕಟ್ಟಿಬಿಟ್ಟಿದ್ದಾರೆ, ಯಾರೂ ಒಳಗಡೆ ಹೋಗೋ ಹಾಗಿಲ್ಲ. ಯಾಕೆಂದರೆ ಮತ್ತೆ ಅದೇ ಹೇಳಿದ್ನಲ್ಲ, ಎಲ್ಲೆಲ್ಲಿ ಅವಕಾಶ ಕೊಡ್ತಾರೆ ಎಲ್ಲ ಮನುಷ್ಯ ಗಲೀಜು ಮಾಡ್ತಾನೆ. ಅದಕ್ಕೆ ಈ ಥರ ಮುಂಚೆಯಲ್ಲಿ ಇಲ್ಲ, ಇದಕ್ಕೆ ಈ ಕಾಂಪೌಂಡ್ ಇರಲಿಲ್ಲ. ಕಾಂಪೌಂಡೆಲ್ಲ ಸುತ್ತ ಕೋಟೆ ಇದೆಯಲ್ಲ, ಆ ಗೋಡೆ ಇರಲಿಲ್ಲ, ಕೆಲವು ವರ್ಷಗಳಿಂದ ಕಟ್ಟಿದ್ದಾರೆ. ನಾವು ಮುಂಚೆ ಎಲ್ಲ ಇಲ್ಲಿ ಕೆಳಗಡೆ ಎಲ್ಲ ಹೋಗಿ ನೀರೆಲ್ಲ ಮುಟ್ಟಿ ಜೊತೆ ಇದ್ವಿ, ಆಟಾಡಿದ್ವಿ. ಸೂಪರಾಗಿದೆ. ಸೊ ನಮ್ಮದು KSTDC ವೆಬ್ಸೈಟ್ ಬುಕ್ಕಿಂಗ್ ಇದೆ. ಮೇನ್ ಅಫಿಷಿಯಲ್ ವೆಬ್ಸೈಟಿಗೆ KSTDC, ಮತ್ತು ಮೇಜರ್ ವೆಬ್ಸೈಟ್ಸ್ ಲೈಕ್ ಗೋಯಿಬಿಬೋ, ಮೇಕ್ಮೈಟ್ರಿಪ್, booking.com, ಅಗೋಡಾ ಎಲ್ಲ ಅವೈಲೇಬಲ್ ಇದೆ ಸರ್. ಸೊ ನಮ್ಮದು ರೂಮ್ಸ್ ಡೈನಾಮಿಕ್ ರೈಟ್ ಬರುತ್ತೆ. ಸೊ ವೀಕ್ ಡೇಸಲ್ಲಿ 2,500 ಸ್ಟಾರ್ಟ್ ಆಗುತ್ತೆ, 2,464 ಅಪ್ ಟು 10,000 ರೂಮ್ಸ್ ಇದೆ. ಮತ್ತು ವೀಕೆಂಡಲ್ಲಿ 3,000 15,000 ಆಗುತ್ತೆ. ಸರ್, ಈಗ ಅಲ್ಲಿ ಡಿಲಕ್ಸ್ ಮತ್ತು ಸೂಪರ್ ಡಿಲಕ್ಸ್ ಇದೆಯಾ? ಹೌದು, ಡಿಲಕ್ಸು ಇದೆ, VIP ಸೂಟ್ ರೂಮ್ಸು ಇದೆ. ಹೌದು. ಆಮೇಲೆ ಅದು ಕಲ್ಯಾಣಿ ಮೇಲ್ಭಾಗದಲ್ಲಿ ಗ್ಲಾಸ್ ಹೌಸ್ ಥರದ್ದು ಇದೆಯಲ್ಲ, ಅದು ಕಾಟೇಜ್ ಅಷ್ಟು ಸರ್. ಅದು ಕಾಟೇಜಸ್ ವೀಕ್ ಡೇಸಲ್ಲಿ 7,000 ಚೇಂಜಸ್ ಆಗುತ್ತೆ, ವೀಕೆಂಡ್ನಲ್ಲಿ 10,500 ಆಗುತ್ತೆ. ಹೌದು. ಬುಕ್ಕಿಂಗ್ ಮಾಡ್ಕೊಳ್ಳೋದೆಲ್ಲ ಹೇಗೆ? ಅದೇ ಸರ್, KSTDC ವೆಬ್ಸೈಟ್. ಹೌದು, ವೆಬ್ಸೈಟ್ನ ನಮ್ಮದು ಡೈರೆಕ್ಟ್ ಬುಕ್ಕಿಂಗ್ ಇಲ್ಲ, ಎಲ್ಲ ಆನ್ಲೈನ್ ಅಷ್ಟೇ ಇರೋದು. ಹೌದು. ಇಲ್ಲಿ ಬಂದು ರೂಮ್ ಅವೈಲಬಿಲಿಟಿ ಇದೆಯಾ, ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಗಾಂಧಿ ಮತ್ತು ನೆಹರು ನಿಲಯ ಹೋಗೋಕ್ಕೆ ಒಂದು ದಾರಿ ತುಂಬ ಬ್ಯೂಟಿಫುಲ್ ಆಗಿದೆ. ಇಡೀ ಪ್ರದೇಶ ಅಂತೂ ಅದ್ಭುತವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಒಳ್ಳೊಳ್ಳೆ ಮರಗಳೆಲ್ಲವೂ ಕೂಡ ಇಲ್ಲಿದ್ದಾವೆ. ಮರ ಗಿಡ ಪಾರ್ಕ್ ಥರ ಮಾಡಿದ್ದಾರೆ, ನೋಡೋಕ್ಕೆ ಖುಷಿಯಾಗುತ್ತೆ. ಚೆನ್ನಾಗಿದೆ ಅಂತ ನೋಡೋದಕ್ಕೆ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. 1 by 1 ನೋಡ್ತಾ ಹೋಗೋಣ, ಹಾಗೇನಾ? ಇದು ವ್ಯೂ, ಈ ಒಂದು ಬಿಲ್ಡಿಂಗ್ನ ಸುತ್ತ ಇರುವಂಥ ಒಂದು ವ್ಯೂ. ನೆಹರು ನಿಲಯದ ಮುಖ್ಯ ದ್ವಾರ ಇದು, ಅಂದರೆ ಗೆಸ್ಟ್ ಹೌಸ್ದು.
ಬಿಲ್ಡಿಂಗ್ ಇದೆ, ಚೆನ್ನಾಗಿದೆ ಗೆಸ್ಟ್ ಹೌಸ್. ಇದೊಟ್ಟು ನೆಹರು ನಿಲಯದ ಒಂದು ಸುತ್ತಳ ಬಿಲ್ಡಿಂಗ್ನ ಒಂದು ಪರಿಚಯ ಇದು. ಆಗಲೇ ನೆಹರು ಗೆಸ್ಟ್ ಹೌಸ್ ತೋರಿಸ್ನಲ್ಲ, ಅದೇ ಥರ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಾಟೇಜಸ್ ಇವು. ಕಾಸ್ಟ್ಲಿ ಸ್ವಲ್ಪ, ಒಂದು 5-6 ಇದ್ದಾವೆ ನೋಡಿ ಅಕ್ಕಪಕ್ಕನೇ, 5-6 ಕಾಟೇಜ್ಗಳಿದ್ದಾವೆ. ಯಾಕೆ ಅಂದರೆ ಒಂದೇ ಒಂದು ಕಾರಣಕ್ಕೆ, ಅವು ಪಕ್ಕ ಇರುವಂತಹ ಈ ಬ್ಯೂಟಿಫುಲ್ ಆದಂತಹ ಸುಂದರವಾದಂತಹ ವ್ಯೂಗೋಸ್ಕರ. ನೋಡಿ ಮುಂದೆನೇ ಈ ತರಹದ ಒಂದು ಸುಂದರವಾದ ವ್ಯೂ ಈ ಒಂದು ಕಾಟೇಜ್ಗಳ ಮುಂದೆ ಇದೆ. ಕೆಳಗಡೆ ಊರುಗಳಿದ್ದಾವೆ, ಕೆರೆ ಇದೆ, ಅದರ ಮುಂದೆ ಕೂಡ ಬೆಟ್ಟನೂ ಇದೆ. ಆ ಕಾರಣಕ್ಕೆ ಮೋಸ್ಟ್ಲಿ ಇದು ತುಂಬ ಕಾಸ್ಟ್ಲಿ ಅನಿಸುತ್ತೆ. ಪ್ರೈವೇಟ್ ಕಾಟೇಜ್ಗಳಿವೆಲ್ಲ ಚೆನ್ನಾಗಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂಸ್. ಈ ವ್ಯೂ ನೋಡೋಕ್ಕೆ ಅಂತಲೇ ಈ ಕಾಟೇಜ್ಗಳಲ್ಲಿ ಬಂದು ಬುಕ್ ಮಾಡ್ಕೊತಾರೆ, ಎಷ್ಟು ಚೆನ್ನಾಗಿದೆ. ಹಬ್ಬ ನೋಡಿ ಬೆಟ್ಟ, ಸುಮಾರು ಬೆಟ್ಟಗಳು ಅಕ್ಕಪಕ್ಕ ಸಿಕ್ಕಾಪಟ್ಟೆ ಬೆಟ್ಟಗಳಿದ್ದಾವೆ. ಆ್ಯಂಡ್ ಕೆಳಗಡೆ ರೆಸಾರ್ಟ್ಗಳೆಲ್ಲ ಇದ್ದಾವೆ ನೋಡಿ, ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ರೆಸಾರ್ಟ್ಸ್ಗಳವೆಲ್ಲ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ನನ್ನ ಬೆರಳ ಹತ್ರ ಅದು ರೆಸಾರ್ಟು, ಆ್ಯಂಡ್ ಅದು ಕೂಡ ರೆಸಾರ್ಟೆ. ಆ ಕಡೆ ಕಾಣಿಸುತ್ತಲ್ಲ ಆ ಭಾಗ ಅದು ರೆಸಾರ್ಟೆ ನೋಡಿ, ಆ ಭಾಗ ಅದು ರೆಸಾರ್ಟ್ಸೇ. ಸುಮಾರು ರೆಸಾರ್ಟ್ಸು ಹೋಟೆಲ್ಸುಗಳಿಗೂ ಕೆಳಗಡೆ ಇದ್ದಾವೆ. ಹಾಗಾಗಿ ನಂದಿ ಬೆಟ್ಟಕ್ಕೆ ತುಂಬ ಜನ ಬರ್ತಾರೆ, ತಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಖುಷಿ ಕೊಡುತ್ತಲ್ಲ, ಆ ಖುಷಿಗೋಸ್ಕರ. ವ್ಯೂಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ವ್ಯೂಸ್ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ವ್ಯೂಸ್. ಬಾಬಾ. ಬಟ್ ಇದೇ ವ್ಯೂ ಸೆಪ್ಟೆಂಬರ್ ಆಗಸ್ಟಲ್ಲಿ ಬಂದರೆ ಅದರ ಮಜನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ ವ್ಯೂ ಇದು. ಇದು ನಂದಿ ಬೆಟ್ಟದ ಮೇಲಿರುವಂತಹ ಕೆಲವು ಪ್ಲೇಸ್ಗಳು. ಇನ್ನು ಮೆಟ್ಲದೊಂದು ಜಾಗ ಇದೆ, ಅದೊಂದು ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದ್ವಾರ, ಅದು ಮೆಟ್ಲು. ಈ ಕಡೆ ಹಿಂಗೆ ಕೆಳಗಡೆ ಹಾಸು ಹೋದರೆ ಆ ಮಾರ್ಗವಾಗಿ ಹತ್ಬೋದು ಕೆಳಗಡೆಗೆ. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಹಿಂಗೆ ಹತ್ಕೊಂಬಂದರೆ ಈ ಎಂಟ್ರೆನ್ಸಲ್ಲಿ ಆಚೆ ಬರ್ತೀವಿ. ತುಂಬ ದೊಡ್ಡದಾದಂಥ ಒಂದು ಪಾರ್ಕಿಂಗ್ ಲಾಟ್ ಇದು. 2 ವೀಲರ್ 4 ವೀಲರ್ಸ್ ಬಸ್ಸು ಎಲ್ಲ ಕೂಡ ಇಲ್ಲೇ ನಿಲ್ಲಿಸ್ತಾರೆ. ಚೆನ್ನಾಗಿದೆ, ಮುಂಚೆ ಇಷ್ಟೊಂದು ಇರಲಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪಾರ್ಕಿಂಗ್ ಲಾಟು ಆಗಿದೆ. ಪಾರ್ಕಿಂಗ್ ಲಾಟ್ ಆಗುತ್ತೆ. ಇಲ್ಲಿ ಟಿಕೆಟ್ ಕೌಂಟರ್ಸು, ಇಲ್ಲಿ ಟಿಕೆಟ್ ತೊಗೊಂಡು ಮೇಲೆ ಹೋಗಬೇಕು. ಚೆನ್ನಾಗಿದೆ ನೋಡಿ. ನಂದಿ ಬೆಟ್ಟದ ಮೇಲಿಂದ ಕೆಳಗಡೆ ಬರುವಂಥ ಒಂದು ಟೈಮ್ ಲಾಪ್ಸ್ನ ವೀಡಿಯೋ ಇದು. ತುಂಬ ಚೆನ್ನಾಗಿದೆ. ರೈಡಿಂಗ್ ಮಾಡೋರ್ಗಂತೂ ತುಂಬ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ಬೋದು. ಬಟ್ ಏರ್ ಪಿನ್ಸ್ ಬೆಂಡುಗಳು ಇದ್ದಾವೆ, ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಂಡು ಹೋಗಬೇಕಾಗುತ್ತೆ. ಸುಮಾರು ಒಂದು 8 ಕಿಲೋಮೀಟರ್ ಬೆಟ್ಟದ ಮೇಲಿಂದ ಕೆಳಗಡೆಗೆ ಡಿಸ್ಟೆನ್ಸ್ ಆಗುತ್ತೆ. ಆರಾಮಾಗಿ ಒಂದು 15 ನಿಮಿಷ ಒಳಗಡೆ ಜರ್ನಿಯನ್ನು ಮಾಡಿ ಮುಗಿಸ್ಬೋದು ನಾವು. ಅಷ್ಟು ಈಸಿಯಾಗಿ ಅಲ್ಲಿಗೆ ಬಂದುಬಿಡ್ಬೋದು. ಚೆನ್ನಾಗಿದೆ, ಎಂಜಾಯ್ ಮಾಡಿದೆ ನಾನಂತೂ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಅಷ್ಟು ಒಳ್ಳೆಯ ಪ್ಲೇಸನ್ನು
ನೋಡ್ಕೊಂಬರೋದಕ್ಕೆ ಆರಾಮಾಗಿ ಬಂದು ನೋಡಿ ಒಂದಿನ ಟೈಮ್ ಸ್ಪೆಂಡ್ ಮಾಡಿ ಆಚೆ ಹೋಗ್ಬೋದು. ಈ ಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದಿಷ್ಟು ನಂದಿ ಬೆಟ್ಟ. ಇಡೀ ನಂದಿ ಬೆಟ್ಟದ ಒಂದು ವ್ಯೂವನ್ನು ತೋರಿಸೋ ಪ್ರಯತ್ನ ನಾನು ಮಾಡಿದೆ ಇವತ್ತು. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ಹೇಳಿ. ಯಾರು ನಂದಿ ಬೆಟ್ಟ ನೋಡಿರಲ್ವೋ ಖಂಡಿತ ಅವ್ರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಟಿಕೆಟ್ ಎಂಟ್ರಿ ಎಷ್ಟಪ್ಪ ಅಂದರೆ ಒಬ್ಬರಿಗೆ 25 ರೂಪಾಯಿ, ವೆಹಿಕಲ್ಗೆ ಬೈಕಿಗೆ 25 ರೂಪಾಯಿ, ಕಾರ್ಗೆ ಮೋಸ್ಟ್ಲಿ 40 ರೂಪಾಯಿನ ಇರುತ್ತೆ ಅನಿಸುತ್ತೆ. ಇದಿಷ್ಟು ನಂದಿ ಬೆಟ್ಟ. ಹಲವಾರು ಪ್ಲೇಸ್ಗಳು ನಂದಿ ಬೆಟ್ಟದಲ್ಲಿ ಒಂದು ದಿನ ಕಳಿಬೋದು ಆರಾಮಾಗಿ. ಫ್ಯಾಮ್ಲಿ ಜೊತೆ ಬಂದು, ಮಕ್ಕಳ ಜೊತೆ ಫ್ಯಾಮ್ಲಿ ಜೊತೆ ಬಂದು ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಡು ಒಂದು ಡೇ ಔಟಿಂಗಿಗೆ ಬೆಂಗಳೂರು ಅಂತಲಲ್ಲ, ಬೆಂಗಳೂರು ಸುತ್ತಮುತ್ತ ಇರುವಂಥ ಕೆಲವು ಜಿಲ್ಲೆಗಳು, ಉದಾಹರಣೆಗೆ ತುಮಕೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಈ ಕಡೆಯಿಂದ ರಾಮನಗರ, ಎಲ್ಲರಿಗೂ ಕೂಡ ತುಂಬ ಹತ್ತಿರದಲ್ಲೇ ಒಂದು ದಿನದ ಒಂದು ವಿಸಿಟ್ಗೋಸ್ಕರ ಖಂಡಿತ ಬರ್ಬೋದು. ಇಲ್ಲಿ ಪರ್ಸ್ನಲ್ ವೆಹಿಕಲ್ಗಳಲ್ಲೂ ಬರ್ಬೋದು. ಆ್ಯಂಡ್ ಇಲ್ಲ ಸರ್ ಪರ್ಸ್ನಲ್ ವೆಹಿಕಲ್ ಇಲ್ಲ ಅಂದರೆ ಕೆಲವರಿಗೆ ಬಸ್ಗಳಿದ್ದಾವೆ, KSRTC ಬಸ್ ಇದ್ದಾವೆ. ಅದು ದೊಡ್ಡಬಳ್ಳಾಪುರದಿಂದ ಇದೆ ಒಂದು ಬಸ್ಸು. ಆ್ಯಂಡ್ ಬೆಂಗಳೂರಿಂದನೂ ಟೈಮಿಂಗಲ್ಲಿ ಬಸ್ ಇದೆ ನಂದಿ ಬೆಟ್ಟಕ್ಕೆ. ಕೆಲವು ಟೈಮ್ಗಳಿಗೆ ಅನುಗುಣವಾಗಿ ಬಂದು ಹೋಗ್ತಾ ಇರ್ತವೆ. ಹಾಗಾಗಿ ಆರಾಮಾಗಿ ಬಸ್ಸಲ್ಲೂ ಕೂಡ ಬಂದು ನಂದಿ ಬೆಟ್ಟವನ್ನು ನೋಡಿ ಆಚೆ ಹೋಗ್ಬೋದು. ಇದಿಷ್ಟು ನಂದಿ ಬೆಟ್ಟದ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ದಯವಿಟ್ಟು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.